ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್, ನ್ಯೂಮರಾಲಜಿಸ್ಟ್. ನೋಡಿ, ಡಿಸೆಂಬರ್ ತಿಂಗಳು ಅಂದರೆ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ ತಿಂಗಳಾಗಿರುತ್ತೆ. ಇದೇ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆ ಆಗೋದ್ರಿಂದ ಯಾವ ಯಾವ ರಾಶಿಗೆ ಹೇಗಿರುತ್ತೆ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೀನಿ. ಮತ್ತೆ ಅದಕ್ಕೆ ನೀವು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ. ತುಲಾರಾಶಿ ಅಂತ ಬಂದಾಗ ಡಿಸೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ತುಂಬಾ ಯೋಗನೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಶಿಯಾಧಿಪತಿ ಶುಕ್ರ 2ನೇ ಮನೆಯಲ್ಲಿ ಕುಜನ ಜೊತೆ, ಮತ್ತೆ ಸೂರ್ಯ ಬುಧ 11ನೇ ಮನೆ ಅಧಿಪತಿ ಸೂರ್ಯ ಕೂಡ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇರ್ತಾರೆ. ಎಲ್ಲೋ ಒಂದ್ ಕಡೆ ತುಲಾರಾಶಿಯವರು ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಿರ್ತೀರಾ, ಅಥವಾ ಯಾರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರ್ತೀರಾ, ಬೇರೆ ನಿಮ್ಮ ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯದ ರಂಗದಲ್ಲಿರ್ಬೋದು, ಇವರೆಲ್ಲರಿಗೂ ಕೂಡ ತುಲಾರಾಶಿಯವ್ರಿಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ನಿಮ್ಮ ಒಂದು ರಾಶಿ ಮೇಲೆ ಗುರುವಿನ ಒಂದು 5ನೇ ದೃಷ್ಟಿ ಬೀಳ್ತಾ ಇದೆ. ಗುರುವಿನ ದೃಷ್ಟಿ ಬೀಳೋದ್ರಿಂದ ಕೂಡ ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ದುಡ್ಡು ಕಾಸು ಏನ್ ಸ್ಟಕ್ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ದುಡ್ಡು ಕಾಸು ಡೆವಲಪ್ಮೆಂಟ್ ಆಗೋದಾಗಿರ್ಬೋದು ತುಲಾರಾಶಿಯವ್ರಿಗೆ. ಅದೇ ರೀತಿ ರಾಶಿಯಾಧಿಪತಿ ಶುಕ್ರ 2ನೇ ಮನೆಗೆ ಬಂದಿರೋದ್ರಿಂದ ನೀವು ಬೇಡ ಅಂದ್ರೂ ನಿಮ್ಮ ಮನೆಗೆ ದುಡ್ಡು ಲಕ್ಷ್ಮಿ ಒದ್ದುಕೊಂಡು ಬರ್ತಾಳೆ. ಯಾಕಂದ್ರೆ ಎಲ್ಲಾದ್ರೂ ದುಡ್ಡು ಕೊಟ್ಟು ಆ ದುಡ್ಡು ಎಲ್ಲೋ ಸ್ಟಕ್ ಆಗಿದ್ರೆ ಅದು ಕೂಡ ನಿಮ್ಮ ಕೈ ಸಿಕ್ಕುವಂತದ್ದಾಗಿರುತ್ತೆ. ಜೊತೆಗೆ ಕೆಲಸ ಕಾರ್ಯ ಇಲ್ದಿರ ತುಂಬಾ ಬಳಲ್ತಾ ಇರ್ತೀರಾ, ಯಾಕಂದ್ರೆ ಗುರುವಿನ ಬದಲಾವಣೆ ಆಗಿರುತ್ತೆ. ಮತ್ತೆ ಗುರು ಮತ್ತೆ ಕಟಕದಿಂದ ಮಿಥುನ ರಾಶಿಗೆ ಹೋಗಿರೋದ್ರಿಂದ ಇದೇ ಡಿಸೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ತುಂಬಾ ಚೆನ್ನಾಗಾಗ್ತಾ ಹೋಗ್ತವೆ. ಯಾಕಂದ್ರೆ ನೋಡಿ, ನಿಮ್ಗೆ 6ನೇ ಮನೆಯಲ್ಲಿ ಶನಿ ಇರ್ಬೋದು. 6ನೇ ಮನೆಯಲ್ಲಿ ಶನಿ ಇದ್ದಾಗ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಶತ್ರುಗಳು ಜಾಸ್ತಿ ಆದಾಗ ಶತ್ರುವಿನ ಕಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ, ನಿಮ್ಗೆ 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮನೆಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಕುಟುಂಬದ ವ್ಯವಹಾರ, ಕುಟುಂಬದವರಿಂದ ಸ್ವಲ್ಪ ತೊಂದರೆ ಆಗ್ತಾ ಹೋಗುತ್ತೆ. ಅದು ಬಿಟ್ರೆ ನಿಮ್ಗೆ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ನಿಮ್ಮ ಕಾಲ್ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಲ್ ನೋವಾಗಿರ್ಬೋದು, ತಲೆನೋವಾಗಿರ್ಬೋದು, ಅದನ್ನ ನೋಡ್ಕೊಳ್ತಾ ಹೋಗಿ. ಮತ್ತೆ 9ನೇ ಮನೆಯಲ್ಲಿ ಗುರು, 9ನೇ ಮನೆ ಗುರು ನಿಮ್ಗೆ ಯೋಗವನ್ನೇ ಕೊಡ್ತಾನೆ, ಲಾಭ ಸ್ಥಾನದಲ್ಲಿ ಇರ್ತಾನೆ. ಭಾಗ್ಯಾಧಿಪತಿ ಗುರು ನಿಮ್ಗೆ ಎಲ್ಲ ಒಂದ್ ಕಡೆ ನಿಮ್ಮ ಸ್ಟಕ್ಕಿಂಗ್ ಅಮೌಂಟ್ ಎಲ್ಲ ನಿಮ್ಗೆ ತಗೊಬಂದು ಕೊಡ್ತಾನೆ. ಏನೇ ಕೆಲಸ ಕಾರ್ಯ ನಿಮ್ದು ನಿಂತೋಗಿದ್ರು ಅದು ಕೂಡ ನಿಮ್ದು ಈ ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ. ಮತ್ತೆ ನೋಡಿ, 25ರ ನಂತರ ನಿಮ್ಮ ರಾಶಿಯಾಧಿಪತಿ ಶುಕ್ರ ಧನುರಾಶಿಗೆ ಬರ್ತಾನೆ. ಧನುರಾಶಿಗೆ ಶನಿಯ ಒಂದು 10ನೇ ದೃಷ್ಟಿ ಮತ್ತೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಗೆ ಕೆಲಸ ಕಾರ್ಯದಲ್ಲಿ ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ. ಆದ್ರೆ ಹೆಣ್ಣುಮಕ್ಳು ಅಂತ ಬಂದಾಗ ತುಲಾರಾಶಿಯ ಹೆಣ್ಮಕ್ಳು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಟೈಮ್ ಅಲ್ಲಿ ಶನಿ ದೃಷ್ಟಿನೂ ಬಿದ್ದು, ಜೊತೆಗೆ ನೋಡಿ ಸೂರ್ಯ ಬುಧ ಮತ್ತೆ ಕುಜ ಶುಕ್ರ 4 ಗ್ರಹಗಳು ನಿಮ್ಗೆ 25ರ ನಂತರ, ಡಿಸೆಂಬರ್ 25ರ ನಂತರ ವೃಷಭ ರಾಶಿಗೆ ಬರೋದ್ರಿಂದ ಎಲ್ಲ ಒಂದ್ ಕಡೆ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಯಾವುದೇ ಪಾರ್ಟಿ, ಪಬ್ಬು, ಮೋಜು ಮಸ್ತಿ ಅಂತ ಏನಾದ್ರು ಮಾಡಕ್ ಹೋದಾಗ ಸ್ವಲ್ಪ ಅಲ್ಲಿಂದ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಅದನ್ನೊಂದನ್ನ ನೋಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೇಳಿ ನಿಮ್ಗೆ ಶನಿ ಕೂಡ 6ನೇ ಮನೆಯಲ್ಲಿ ಇದ್ದಾಗ ಅದರಿಂದ ಎಲ್ಲೋ ಒಂದ್ ಕಡೆ ಮಿಡ್ ನೈಟ್ ಪಾರ್ಟಿ, ಜಗಳ ಆಗೋದು, ಅಲ್ಲೆಲ್ಲೋ ಒಂದ್ ಕಡೆ ಕಂಪ್ಲೇಂಟ್ ಆಗೋದು, ಕೇಸ್ ಆಗೋದು. ಯಾಕಂದ್ರೆ ಶನಿ ದೃಷ್ಟಿ ಕೂಡ ಸೂರ್ಯ ಇರೋ ಮನೆಗೆ ಬೀಳೋದ್ರಿಂದ ಅದು ಕೂಡ ನಿಮ್ಗೆ 3ನೇ ಮನೆ ಆಗಿರೋದ್ರಿಂದ ಫ್ರೆಂಡ್ಸ್ ಜೊತೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಫ್ರೆಂಡ್ಶಿಪ್ ಮಾಡೋವಾಗಾಗಿರ್ಬೋದು, ಅಥವಾ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಎಲ್ಲೋ ಒಂದ್ ಕಡೆ ನಿಮ್ಮನ್ನು ಸಿಕ್ಕಾಕಿಸ್ಬೋದು. ಈ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಇರ್ಬೇಕಾಗತ್ತೆ ತುಲಾರಾಶಿಯವರು. ಮುಖ್ಯವಾಗಿ ನೀವು ಪರಿಹಾರ ಏನಪ್ಪಾ ಅಂತಂದ್ರೆ, ತುಲಾರಾಶಿಯವರು ನೋಡಿ, ನಿಮ್ಮ ರಾಶಿಯಾಧಿಪತಿ ಶುಕ್ರನೇ ಆಗಿರೋದ್ರಿಂದ ನೀವು ಅಷ್ಟೇ ತುಂಬಾ ಹೆಣ್ಮಕ್ಳ ಜೊತೆ ಆಗಿರ್ಬೋದು, ಗಂಡ್ಮಕ್ಳ ಜೊತೆ ಆಗಿರ್ಬೋದು, ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಮತ್ತೆ ಮುಖ್ಯವಾಗಿ ನೀವು ಯಾವಾಗ್ಲೂ ಈ ಗ್ರೀನ್ ಕಲರ್ ಒಂದು ಬಟ್ಟೆಯನ್ನ ಉಪಯೋಗಿಸ್ತಾ ಬನ್ನಿ. ಅಥವಾ ಗ್ರೀನ್ ಕಲರ್ ಒಂದು ಬಟ್ಟೆ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಅಥವಾ ಎನಿ ಒಂದು ವಸ್ತು ಆಗಿರ್ಬೋದು, ಅದನ್ನ ಉಪಯೋಗಿಸ್ತಾ ಬಂದ್ರೆ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಜೊತೆಗೆ ನೀವು ಬಿಳಿ ಬಣ್ಣದ ವಸ್ತು, ಬಿಳಿ ಬಣ್ಣದ ಒಂದು ಥ್ರೆಡ್ ಆಗಿರ್ಬೋದು, ಬಿಳಿ ಬಣ್ಣದ ಪರ್ಸ್ ಆಗಿರ್ಬೋದು, ಸ್ಲಿಪ್ಪರ್ ಆಗಿರ್ಬೋದು, ನಿಮ್ಮ ಡ್ರೆಸ್ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಒಂದು ದಿನದಲ್ಲಿ ಬಿಳಿ ಅನ್ನೋ ಒಂದು ಬಣ್ಣ ನೀವು ಉಪಯೋಗಿಸ್ಲೇಬೇಕಾಗತ್ತೆ. ಅಥವಾ ವಾಚ್ ಆಗಿರ್ಬೋದು, ಯಾವ್ದಾದ್ರೂ ಒಂದು ರೂಪದಲ್ಲಿ ನೀವು ವೈಟ್ ಅನ್ನೋದು ನಿಮ್ಮ ಮೈ ಮೇಲೆ ಇರ್ಲೇಬೇಕು. ಅದು ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಪ್ರೊಟೆಕ್ಷನ್ ಮಾಡುತ್ತೆ ಮತ್ತೆ ಕಾಪಾಡುತ್ತೆ ಅಂತ ಹೇಳ್ತಾ, ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ.